ಮಕ್ಕಳೇ, ನೀವು ಹಲವಾರು ರೀತಿಯ ಆಟಗಳನ್ನು ನೋಡಿರ್ತೀರಿ ಅಲ್ವಾ, ಆಡಿರ್ತೀರಿ. ಕೆಲವೊಂದು ಆಟಗಳು ನಿಮಗೆ ಚೆನ್ನಾಗಿ ಪರಿಚಯ ಇರುತ್ತೆ ಅಲ್ವಾ. ನಾವು ಈಗ ಗಾಳಿಯಲ್ಲಿ ಹಾಕುವ ಬಾಲನ್ನು ಏನಂತ ಕರಿತೀವಿ? ವಾಲಿಬಾಲ್ ಅಂತ ಕರಿತೀವಿ. ಮತ್ತೆ ಅವು ಮತ್ತೆ ಬಾಸ್ಕೆಟ್ಬಾಲ್, ಮತ್ತೆ ಹ್ಯಾಂಡ್ಬಾಲ್. ಪ್ರಮುಖವಾಗಿ ಹೆಚ್ಚಿನದಾಗಿ ಆಟ ಆಡುವಂತಹ ಆಟ ಯಾವುದು? ವಾಲಿಬಾಲ್. ಇವತ್ತು ಆ ವಾಲಿಬಾಲ್ ಆಟವನ್ನ, ಅದರ ಇತಿಹಾಸವನ್ನ ನೋಡೋಣ. ಈ ಪಾಠದಲ್ಲಿ ವಾಲಿಬಾಲ್ ಆಟದ ಕೆಲವು ತಂತ್ರಗಳು, ಅಂದ್ರೆ ಅದರಲ್ಲಿ ಏನೇನು ತಂತ್ರಗಳನ್ನ ನಾವು ಉಪಯೋಗಿಸ್ಕೊಂಡು, ಕೌಶಲ್ಯಗಳನ್ನು ಉಪಯೋಗಿಸ್ಕೊಂಡು ನಾವು ಆಟ ಆಡ್ತೀವಿ. ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಲಕ್ಷಣಗಳು, ಅಂದ್ರೆ ಒಬ್ಬ ವಾಲಿಬಾಲ್ ಆಟಗಾರ ಆಗಬೇಕು ಅಂತಂದ್ರೆ ಅವನಲ್ಲಿ ಯಾವ ರೀತಿ ಗುಣಗಳು ಇರಬೇಕು, ಅವನ ಪರ್ಸನಾಲಿಟಿ ಅಂದ್ರೆ ಅವನ ದೇಹಚರ್ಯ, ದೇಹದಾಢ್ಯತೆ ಯಾವ ರೀತಿ ಇರಬೇಕು. ಇನ್ನ ವಾಲಿಬಾಲ್ ಪಂದ್ಯಾವಳಿಗಳು, ಬಹುಮಾನಗಳು ಮತ್ತು ಪ್ರಶಸ್ತಿಗಳು, ಅಂದ್ರೆ ಪಂದ್ಯಾವಳಿಗಳಿಗೆ ಏನಂತ ಹೆಸರು ಕರೀತಾರೆ, ಅವಕ್ಕೆ ಏನು ಬಹುಮಾನ ಇದೆ ಅಂತ ಅದನ್ನು ಸಹ ನೋಡೋಣ. ಇದರಲ್ಲಿ ವಾಲಿಬಾಲ್ ಆಟವು ಕ್ರೀಡಾ ಕ್ಷೇತ್ರದಲ್ಲಿ ಸರಳವಾದ ಮತ್ತು ಕ್ರಿಯಾಶೀಲವಾದ ಆಟವಾಗಿದ್ದು ನಮ್ಮಲ್ಲಿ ವಿಶೇಷವಾದ ಸ್ಥಾನವನ್ನ ಪಡೆದಿದೆ. ಅಂದ್ರೆ ಈ ವಾಲಿಬಾಲ್ ಆಟ ಒಂದು ಕ್ರಿಯಾಶೀಲವಾದ ಆಟ, ಅದೇ ರೀತಿ ಸರಳವಾದ ಆಟ. ಅದೇ ಕಷ್ಟ ಅನ್ನೋದು ಇರಲ್ಲ, ಎಂತ ವಿದ್ಯಾರ್ಥಿಗಳು ಕೂಡ ಬೇಗನೆ ಕಲಿಯಬಹುದು. ಈ ಆಟ ಬಹಳಷ್ಟು ಸುಲಭವಾಗಿರುತ್ತೆ ಆಟ. ಇನ್ನ ಈ ಆಟವು ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಹೊಂದಿರುತ್ತದೆ, ಅಂದ್ರೆ ಇದು ವಿಶಿಷ್ಟ ಸ್ಥಾನವನ್ನ ಪಡೆದಿದೆ ವಾಲಿಬಾಲ್. ಈಗಾಗಲೇ ನಾವು ವಾಲಿಬಾಲ್ಗೆ ಸಂಬಂಧಿಸಿದ ಹಲವು ಅಂಶಗಳನ್ನ ಕಲಿತಿದ್ದೇವೆ. ಈ ಪಾಠದಲ್ಲಿ ಇನ್ನೂ ಹೆಚ್ಚಿನ ಅಂಶಗಳನ್ನ ಕಲಿಯೋಣ. ಅಂದ್ರೆ ನೀವು 8ನೇ ತರಗತಿಯಲ್ಲಿ ಇದ್ದಾಗ ಆಟದ ಮೆಜರ್ಮೆಂಟ್ ಅವನ್ನೆಲ್ಲ ನೋಡಿದ್ವಿ ನಾವು ಅಲ್ವಾ. ಈಗ ಅದರ ಮುಂದಿನ ಭಾಗ. ಇದರಲ್ಲಿ ಅನೇಕ ತಂತ್ರಗಳು ಬರ್ತವೆ, ಯಾವುವು ಅಂತೇಳಿ ನೋಡೋಣ. ಮೊದಲನೇದು ಸರ್ವಿಸ್. ಅಂದ್ರೆ ವಾಲಿಬಾಲ್ ಆಟ ಪ್ರಾರಂಭ ಆಗೋದೇ ಸರ್ವಿಸ್ ಮೂಲಕ ಅಲ್ವಾ. ಬಾಲನ್ನ ಒಂದು ತುದಿಯಿಂದ ಇನ್ನೊಂದು ತುದಿಗೆ, ಒಂದು ಅಂಕಣದಿಂದ ಇನ್ನೊಂದು ಅಂಕಣಕ್ಕೆ ಹೊಡೆಯೋದು. ಸರ್ವಿಸ್ ಮಾಡುವಾಗ ಎದುರಾಳಿಯ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನ ಗುರುತಿಸಿ ತಂತ್ರಗಾರಿಕೆಯನ್ನ ರಚಿಸಬೇಕು. ಅಂದ್ರೆ ನೀವು ಸರ್ವಿಸ್ ಮಾಡ್ತೀವಿ ಅಂದಾಗ ಎದುರಾಳಿ ತಂಡದ ಆಟಗಾರರ ಸಾಮರ್ಥ್ಯ ಹಾಗೂ ದುರ್ಬಲತೆ, ಯಾವುದ್ರಲ್ಲಿ ವೀಕ್ ಆದರೆ ಅನ್ನೋದನ್ನ ಗಮನ ಇಟ್ಕೊಂಡು ಯಾವ ಆಟಗಾರರ ಬಾಲ್ ಹೊಡೆದ್ರೆ ನಮಗೆ ಅಂಕ ಸಿಗುತ್ತೆ ಅನ್ನೋದನ್ನ ಗಮನಿಸಿ ಹೊಡೆಯೋದು. ಸರ್ವಿಸ್ ಅನ್ನು ರಭಸವಾಗಿ ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ, ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ, ಪಾಸನ ಸ್ಥಳ ಬದಲಾವಣೆಯನ್ನು ಗುರುತಿಸಿ ನೆಟ್ಟಿನ ಮೇಲ್ಭಾಗಕ್ಕೆ ತಗುಲದೆ ಎದುರಾಳಿ ಅಂಕಣದಲ್ಲಿ ಬೀಳುವಂತೆ ಮಾಡಬೇಕು. ಅಂದ್ರೆ ಸರ್ವಿಸ್ ಅನ್ನ ಮಾಡುವಾಗ ರಭಸವಾಗಿ, ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದ ಆಟಗಾರ ಅಂದ್ರೆ ಎದುರಾಳಿ ತಂಡದ ಆಟಗಾರ ದುರ್ಬಲವಾಗಿದ್ದಾನೆ, ಯಾರು ಅದರಲ್ಲಿ ದುರ್ಬಲವಾಗಿದ್ದಾನೆ, ಸರಿಯಾಗಿ ಪಾಸನ್ನ ಕೊಡಕ್ ಬರಲ್ಲ ಅಂತ ಆಟಗಾರರನ್ನ ಗಮನಿಸಿ ಆ ಜಾಗಕ್ಕೆ ಸರಿಯಾಗಿ ಹೊಡೆಯುವುದನ್ನ ನಾವು ಸರ್ವಿಸ್ ಅಂತೇಳಿ ಕರಿತೀವಿ. ಅಂದ್ರೆ ಸರ್ವಿಸ್ ಮಾಡುವಾಗ ಮಧ್ಯದ ನಟ್ಗೆ ಟಚ್ ಆಗಬಾರ್ದು. ಸರ್ವಿಸ್ ಬಾಲ್ ಮಾತ್ರ, ಸರ್ವಿಸ್ ಹೊಡಿತಿರಲ್ಲ ಆ ಫಸ್ಟ್ ಬಾಲ್ ಮಾತ್ರ ನಟ್ಟಿಗೆ ಟಚ್ ಆಗಬಾರ್ದು. ಟಚ್ ಆದಂಗೆ ಆ ಕಡೆ ಹೋಗ್ಬೇಕು. ನಂತರ ರ್ಯಾಲಿ ಅಂದ್ರೆ ಆಡ್ಬೇಕಾದ್ರೆ ನೀವು ನಟ್ಟಿಗೆ ಟಚ್ ಆಗಿ ಕಡೆ ಬಿದ್ರು ಕೂಡ ಅದು ಗುಡ್ ಬಾಲ್ ಅಂತ ಹೇಳಿದ್ದು. ಇನ್ನ ಎದುರಾಳಿ ಆಟಗಾರರನ್ನು ಇಲ್ಲದ ಖಾಲಿ ಸ್ಥಳವನ್ನು ಗುರುತಿಸಿ ಸರ್ವಿಸ್ ಮಾಡಬೇಕು. ಅಂದ್ರೆ ಎದುರಾಳಿ ತಂಡದ ಆಟಗಾರರು ಅಲ್ಲಿ ಎಲ್ಲಿ ಗ್ಯಾಪ್ ಇಟ್ಟಿದ್ದಾರೆ ಆ ಗ್ಯಾಪ್ ಅನ್ನ ನೋಡ್ಕೊಂಡು ಆ ಜಾಗಕ್ಕೆ ಸರಿಯಾಗಿ ಬಾಲ್ ಅನ್ನ ಹೊಡೆಯೋದು. ಇನ್ನ ಯಾವುದಾದ್ರೂ ಒಂದು ನೈಪುಣ್ಯತೆಯನ್ನ ಸಮಯಕ್ಕನುಸಾರವಾಗಿ ಬಳಸಿಕೊಳ್ಳಬೇಕು. ಅಂದ್ರೆ ಯಾವುದಾದ್ರೂ ನೈಪುಣ್ಯತೆ ಇದ್ದೇ ಇರ್ತಾರಲ್ವಾ, ಆಟಗಾರರು ಅಂದ್ರೆ ಹಲವಾರು ರೀತಿಯ ನೈಪುಣ್ಯತೆಯನ್ನು ಬಳಸಿ ಮಾಡ್ತಾರೆ. ಕೆಲವರು ಸರ್ವಿಸ್ ಅನ್ನ ಓಡಿ ಬಂದು ಜಂಪ್ ಮಾಡಿ ಸರ್ವಿಸ್ ಮಾಡ್ತಾರೆ, ಕೆಲವರು ನಿಂತಲ್ಲೇ ಸರ್ವಿಸ್ ಬ್ಯಾಟಿಂಗ್ ಸರ್ವಿಸ್ ಮಾಡ್ತಾರೆ, ಕೆಲವರು ಅಂಡರ್ ಹ್ಯಾಂಡ್ ಸರ್ವಿಸ್ ಮಾಡ್ತಾರೆ ಅಲ್ವಾ. ಅವರವರ ಕೌಶಲ್ಯಗಳ ಮೇಲೆ ಹೋಗುತ್ತೆ. ಅವರು ಆದಷ್ಟು ಆ ಬಾಲನ್ನ ನಮ್ಗೆ ಅಂಕ ಸಿಗಬೇಕಪ್ಪ
ಆ ರೀತಿಯಾಗಿ ನಾವು ಸರ್ವಿಸ್ ಅನ್ನ ಮಾಡಬೇಕು. ಇನ್ನ ಬಾಲನ್ನು ಸೆಟ್ ಮಾಡುವುದು, ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರುವ ಹೊಡೆತಗಾರರ ಸ್ಥಿತಿ, ಸಾಮರ್ಥ್ಯ, ಎದುರಾಳಿ ತಂಡದ ಬ್ಲಾಕರ್ಗಳ ಸ್ಥಿತಿ, ಸಾಮರ್ಥ್ಯ ಮತ್ತು ಬ್ಲಾಕರ್ ರಹಿತ ವಲಯವನ್ನು ಗುರುತಿಸಿ ಮುಂದೆ ಹಿಂದೆ ಮೀಡಿಯಂ ಎತ್ತರ ಶಾಟ್ ಅಥವಾ ವೇವ್ ಪಾಸ್ಗಳನ್ನ ನೀಡಬೇಕು. ಅಂದ್ರೆ ಎದುರಾಳಿ ತಂಡದಿಂದ ಸರ್ವಿಸ್ ಮಾಡಿದಂತ ಬಾಲನ್ನ ಯಾವ ರೀತಿ ನಾವು ರಿಸೀವ್ ಮಾಡ್ಕೋಬೇಕು, ಫಸ್ಟ್ ಬಾಲನ್ನ ಬಂದಂತ ಬಾಲನ್ನ ನಾವು ಯಾವ ರೀತಿ ರಿಸೀವ್ ಮಾಡ್ಕೋಬೇಕು ಅನ್ನೋದನ್ನು ನಾವು ತಲೆಯಲ್ಲಿರಬೇಕು. ಅದೇ ರೀತಿಯಾಗಿ ನಾವು ಪಾಸ್ ಅನ್ನ ಯಾರಿಗೆ ಕೊಡಬೇಕು, ಹೈ ಪಾಸ, ಲೋ ಪಾಸ ಅಥವಾ ಎದುರಾಳಿ ಅಂಕದಲ್ಲಿ ಬ್ಲಾಕರ್ಸ್ ಚೆನ್ನಾಗಿದಾರ, ತಡಿಬಲ್ರ, ಅದನ್ನೆಲ್ಲ ಮನದಲ್ಲಿಟ್ಕೊಂಡು ಆಟವನ್ನ ಆಡಬೇಕು. ಇನ್ನ ಸಂದರ್ಭಕ್ಕನುಸಾರವಾಗಿ ಪಾಸ್ನ ಗತಿಯಲ್ಲಿ ಹೆಚ್ಚು ಕಡಿಮೆ ಮಾಡುತ್ತಾ ಎದುರಾಳಿ ಅಂಕಣದಲ್ಲಿ ಖಾಲಿ ಸ್ಥಳವಿದ್ದರೆ ನಿಖರತೆಯಿಂದ ಚೆಂಡನ್ನ ಸ್ಥಳಕ್ಕೆ ಹಾಕಬೇಕು. ಅಂದ್ರೆ ಸಮಯ ಸಂದರ್ಭಕ್ಕನುಸಾರವಾಗಿ ಬಾಲನ್ನ ನಿಧಾನವಾಗಿ ಅಥವಾ ಜೋರಾಗಿ, ಎಲ್ಲಿ ಗ್ಯಾಪ್ ಇದೆ, ಎಲ್ಲಿ ಸ್ಥಳಾವಕಾಶ ಇದೆ ಅದನ್ನ ನಿಖರತೆಯಿಂದ ಚೆಂಡನ್ನ ಈ ಅಂಕಣದಿಂದ ಆ ಅಂಕಣಕ್ಕೆ ಕಳಿಸುವುದು, ಹೊಡೆಯುವುದು. ಇನ್ನ ಲಿಫ್ಟರ್ ಅಂದ್ರೆ ಎತ್ತುಗಾರನು ಮುಂದಿನ ವಲಯದ ಆಟಗಾರನಾಗಿದ್ದರೆ ಪ್ರಥಮ ಪಾಸ್ ಅನ್ನು ನೆಟ್ನ ಮೇಲ್ಭಾಗಕ್ಕೆ ಬರುವಂತೆ ಪಡೆದು ಬ್ಲಾಕ್ ಅನ್ನು ಜಿಗಿಯುವ ಮೊದಲೇ ಎಡ ಅಥವಾ ಬಲಗೈಯನ್ನು ಬಳಸಿ ರಭಸದಿಂದ ವಿರುದ್ಧ ಅಂಕಣಕ್ಕೆ ಹೊಡೆದು ಅಂಕ ಗಳಿಸಬೇಕು. ಅಂದ್ರೆ ಲಿಫ್ಟರ್ ಅವನು ಮುಂದಿನ ವಲಯದ ಆಟಗಾರನಾಗಿದ್ದರೆ ಪ್ರಥಮ ಪಾಸ್ ಅನ್ನ ನೆಟ್ನ ಮೇಲ್ಭಾಗಕ್ಕೆ ಬರುವಂತೆ ಮಾಡಿ, ಅಂದ್ರೆ ಈ ಕೆಲವೊಂದ್ಸರಿ ಫ್ರಂಟ್ ಬ್ಲಾಕರ್ಸ್, ಒಳ್ಳೆ ಬ್ಲಾಕರ್ಸ್ ಇರ್ತಾರೆ, ಅವರು ಬ್ಯಾಕ್ ಬೇಸಿಂಗ್ ಹೋಗಿರ್ತಾರೆ, ರೊಟೇಷನ್ ಸಿಸ್ಟಮ್ ಅಲ್ಲಿ ಆಡೋದು. ಆವಾಗ ಅಲ್ಲಿ ಬ್ಲಾಕರ್ ಅಲ್ಲಿ ಇಲ್ಲದ ಸನ್ನಿವೇಶದಲ್ಲಿ ಬರೀ ಕೇವಲ ಲಿಫ್ಟರ್ ಮಾತ್ರ, ಅವನು ಲಿಫ್ಟರ್ ಅಂದ್ರೆ ಅವನಿಗೆ ಹೆಚ್ಚಾಗಿ ಬ್ಲಾಕ್ ಮಾಡಕ್ ಬರಲ್ಲ. ಆ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅಲ್ಲಿ ಬಾಲ್ ಅನ್ನ ರಭಸವಾಗಿ ಹೊಡೆಯೋದಕ್ಕೆ ಪ್ರಯತ್ನ ಮಾಡಬೇಕು. ಅವಾಗ ಅಲ್ಲಿ ಅಂಕ ಸಿಗುವಂತಹ ಸಾಧ್ಯತೆಗಳು ಇರ್ತವೆ. ಮುಂದಿನ ವಲಯದ ಆಟಗಾರರು ಅಂಕ ಗಳಿಸಲು ವಿಫಲರಾದರೆ ಹಿಂದಿನ ವಲಯದ ಉತ್ತಮ ಹೊಡೆತಗಾರರಿಗೆ ಪಾಸ್ ನೀಡಬೇಕು. ಅಂದ್ರೆ ಒಂದ್ ಪಕ್ಷ ನಾವು ಪಾಸ್ ಹಾಕಿ ಸ್ಮ್ಯಾಶ್ ಏನಾದ್ರು ವಿಫಲ ಆತ ಅಂದ್ರೆ ಹಿಂದಿನ ಆಟಗಾರರಿಗೆ ಅವರಿಗೆ ಲಿಫ್ಟ್ ಅನ್ನು ಕೊಟ್ಟು ಆ ಆಟಗಾರರಿಗೆ ಹೊಡೆಯುವಂತೆ ಪ್ರೇರೇಪಣೆ ಮಾಡಬೇಕು. ಇನ್ನ ಸ್ಮ್ಯಾಶ್ ಅಂದ್ರೆ ಅಟ್ಯಾಕ್ ಹಿಟ್, ಜೋರಾಗಿ ಬಾರಿಸು ಅಂತ ಹೇಳಿ. ಅಟ್ಯಾಕ್ ಹಿಟ್ ಮಾಡುವಾಗ ಎದುರಾಳಿ ತಂಡದ ಆಟಗಾರ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಎತ್ತರ ತಲುಪುವ ಬ್ಲಾಕರ್ನ ಮೇಲ್ಗಡೆಯಿಂದ ಹೊಡೆಯಬೇಕು. ಎದುರಾಳಿ ತಂಡದ ದುರ್ಬಲನನ್ನು ಅಥವಾ ಕಾರ್ಯಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ಅಂದ್ರೆ ಅಟ್ಯಾಕ್ ಹಿಟ್ ಸ್ಮ್ಯಾಶ್ ಮಾಡಬೇಕು ಅಂದ್ರೆ ಆಡುವ ಸಂದರ್ಭದಲ್ಲಿ ಪಾಸ್ ಕೊಡ್ತಾರೆ, ನಟ್ ಲೆವೆಲ್ ಪಾಸ್ ಅಥವಾ ನದಿಗೆ ಮೇಲೆ ಆ ಎದುರಾಳಿ ಅಂಕಣದ ಆಟಗಾರರನ್ನ ನೋಡ್ಕೊಂಡು ಈ ಪಾಸ್ ಅನ್ನು ಪಾಸ್ ಹಾಕಬೇಕು. ಅವಾಗ ಆ ಎದುರಾಳಿ ತಂಡದ ಆಟಗಾರರ ಎಲ್ಲಿ ಖಾಲಿ ಗ್ಯಾಪ್ ಇದೆ, ಎಲ್ಲಿ ಸ್ಥಳ ಇದೆ, ಎಲ್ಲಿ ಹೊಡೆದ್ರೆ ಅಂಕ ಸಿಗುತ್ತೆ ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ರಭಸವಾಗಿ ಹೊಡೆಯೋದು. ಅಗತ್ಯಾನುಸಾರ ಹೊಡೆತದ ರಭಸದಲ್ಲಿ ಹೆಚ್ಚು ಕಡಿಮೆ ಮಾಡಬೇಕು ಹಾಗೂ ಹೊಡೆತದ ವೈವಿಧ್ಯತೆಯನ್ನ ಉಪಯೋಗಿಸಬೇಕು. ಅಂದ್ರೆ ನಾವು ಸ್ಮ್ಯಾಶ್ ಹೊಡಿತೀವಿ ಆರೆ ಅಂದಾಗ ಜೋರಾಗಿ ಹೊಡಿಬಹುದು ಅಥವಾ ನಿಧಾನತರ ಹೊಡಿಬಹುದು, ಅಗತ್ಯಕ್ಕೆ ಅನುಗುಣವಾಗಿ. ಅಲ್ಲಿ ಆಟಗಾರ ಎದುರಾಳಿ ಅಂಕಣದ ಆಟಗಾರ ಸ್ಥಿತಿ ನಿಮ್ಗೆ ಅರ್ಥ ಆದಾಗ ನೀವೇ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾನು ಜೋರ ಹೊಡಿಬೇಕು ಅಥವಾ ನಿಧಾನ ಹೊಡಿಬೇಕು ಅನ್ನೋದನ್ನ ತಿಳ್ಕೋಬೇಕು. ಹೆಚ್ಚಿನ ಎತ್ತರ ತಲುಪುವ ನಿಖರ ಬ್ಲಾಕರ್ಗಳಿದ್ದರೆ ಸ್ಪರ್ಶ ಹೊಡೆತ ಅಥವಾ ಪ್ಲೇಸಿಂಗ್ ಗಳ ಮೂಲಕ ಅಂಕ ಗಳಿಸಬೇಕು. ಅಂದ್ರೆ ಎದುರಾಳಿ ಅಂಕಣದಲ್ಲಿ ನಿಖರವಾಗಿ ಬ್ಲಾಕ್ ಮಾಡುವಂತರು ಇದ್ರೆ, ಒಳ್ಳೆ ಆಟಗಾರರಲ್ಲಿ ಇದ್ರು ಅಂದ್ರೆ ಅವಾಗ ಸ್ಮ್ಯಾಶ್ ಮಾಡೋ ಬದಲಿ ಬಾಲ್ ಅನ್ನ ಗ್ಯಾಪ್, ಎಲ್ಲಿ ಗ್ಯಾಪ್ ಇದೆ ಅಲ್ಲಿಗೆ ಪಾಸ್ ಮಾಡಬೇಕು. ಈ ಕಡೆ ಅಂಕಣದಿಂದ ಆ ಕಡೆ ಅಂಕಣಕ್ಕೆ ದಬ್ಬುವುದು, ಬಾಲ್ ಅನ್ನ ಕಳಿಸುವುದು. ಇನ್ನ ಅಟ್ಯಾಕ್ ಹಿಟ್ ಮಾಡುವಾಗ ಎದುರಾಳಿ ತಂಡದ ಆಟಗಾರರ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಎತ್ತರ ತಲುಪುವ ಬ್ಲಾಕರ್ನ ಮೇಲ್ಗಡೆಯಿಂದ ಹೊಡೆಯಬೇಕು. ಎದುರಾಳಿ ತಂಡದ ದುರ್ಬಲನನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ಅಂದ್ರೆ ನಾವು ಯಾವಾಗಲೂ ಆಟಗಾರರು ಏನಿರಬೇಕು, ಯಾವಾಗಲೂ ಎದುರಾಳಿ ತಂಡದ ಆಟವನ್ನ ಗಮನಿಸ್ತಾ ಇರಬೇಕು. ಅಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಚೆನ್ನಾಗಿ ಆಡಲ್ಲ ಅದನ್ನ ಗಮನದಲ್ಲಿ ಇಟ್ಕೊಂಡೇ ನಾವು ಆಟವನ್ನ ಆಡಬೇಕು. ಇನ್ನ ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಗಳು ವೇಗವಾಗಿ ಅಂಕ ಗಳಿಸುತ್ತಿದ್ದರೆ, ಈ ಪಂದ್ಯ ಸ್ಟಾರ್ಟ್ ಆಗ್ಬಿಡುತ್ತೆ, ಈಗ ನಮ್ಮ ಆಪೋಸಿಟ್ ಟೀಮ್ನವರು ವೇಗವಾಗಿ, ಬಹಳಷ್ಟು ವೇಗವಾಗಿ ಪಾಯಿಂಟ್ ಗಳನ್ನು ತಾಂತಿದ್ದಾರೆ, ಅವ್ರು ಮುಂದೆ ಹೋಗ್ಬಿಡೋದಲ್ಲ ಪಾಯಿಂಟ್ ಅಲ್ಲಿ. ಆ ಸಮಯದಲ್ಲಿ
ಆಟವನ್ನ ನಿಧಾನಗೊಳಿಸಬೇಕು. ನಾವು ಅವಸರದಾಗ ಆಡಕ್ಕೆ ಹೋಗ್ಬಾರ್ದು. ಅವಾಗ ಆಟನ ಸ್ವಲ್ಪ ಸ್ಲೋ ಮಾಡಬೇಕು. ಯಾಕಂದ್ರೆ ಅವ್ರಿಗೆ ಕಂಟಿನ್ಯೂ ಪಾಯಿಂಟ್ ಸಿಗ್ತದೆ. ಆ ಪಾಯಿಂಟ್ ಬರೋದನ್ನು ನಿಲ್ಲಿಸ್ಬೇಕು ನಾವು. ಅದಕ್ಕೆ ಆಟವನ್ನ ಸ್ವಲ್ಪ ಸ್ಲೋ ಮಾಡಬೇಕು. ಸಂದರ್ಭಾನುಸಾರ ಸಮಯಾವಕಾಶ ಆಟಗಾರ ಬದಲಾವಣೆ ಬಳಸಿಕೊಳ್ಳಬೇಕು. ಸಂದರ್ಭಾನುಸಾರ ಆಟದ ಗತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಕು. ಅಂದ್ರೆ ಸಂದರ್ಭಾನುಸಾರ ಆಟದ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಆಟಗಾರನ ಬಳಸ್ಕೋಬೇಕು. ಅಂದ್ರೆ ನಮ್ಮ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಇರ್ತಾರೆ. ನಾವು ಒಳಗೆ 6 ಜನ ಆಡ್ತಾ ಇದೀವಿ ಅಂದ್ರೆ ಇನ್ನ ಎಕ್ಸ್ಟ್ರಾ ಪ್ಲೇಯರ್ಸ್ ಅಂತ ಹೇಳಿ 5 ಜನ ಇರ್ತಾರೆ. ಯಾರಾದ್ರೂ ಇಲ್ಲಿ ಆ ಸಮಯದಲ್ಲಿ ಸರಿಯಾಗಿ ಆಡಲಿಲ್ಲ ಅಂದ್ರೆ ಅವರನ್ನ ಚೆನ್ನಾಗಿ ಆಟಗಾರರು ಮತ್ತೆ ಒಳಗೆ ತಗೊಂಡು ಇವ್ರನ್ನ ಹೊರಗೆ ಹೋಗಿಸೋದು, ಟೈಮ್ ಔಟ್ ತಗೋಬಹುದು. ಯಾಕಂದ್ರೆ ಅಲ್ಲಿ ಆಟ ನಿಲ್ಬೇಕು. ಯಾಕಂದ್ರೆ ಕಂಟಿನ್ಯೂ ಪಾಯಿಂಟ್ ಅಂತಂದ್ರೆ ಅಂದಾಗ ನಿಮಗೆ ಆಗ್ತಿಲ್ಲ ಅಂತ ಕಾರಣಕ್ಕೆ ಅಂದಾಗ ಆ ಟ್ರಿಕ್ ಅನ್ನ ಬಳಸ್ತಾರೆ. ಇನ್ನ ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕ ಗುಣಗಳು, ಆಟಗಾರರಲ್ಲಿ ಏನೇನು ಗುಣಗಳು ಇರಬೇಕು ಅನ್ನೋದನ್ನ ನೋಡೋಣ. ಎತ್ತರವಾದ ನಿಲುವು ಹೊಂದಿರುವವರು ಜಾಳಿಗೆ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಹಾಗೂ ಬ್ಲಾಕ್ ಅಂತ ನೈಪುಣ್ಯತೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಅಂದ್ರೆ ಎತ್ತರ ಬಹಳಷ್ಟು ಹೈಟ್ ಇರ್ತಾರೆ. ಸುಮಾರು 6 ಅಡಿ 2 ಇಂಚು ಆ ಮಟ್ಟಕ್ಕೆ ಹೈಟ್ ಇರ್ತಾರೆ. ಅಂತರೆಲ್ಲ ಮುಂದೆ ಬ್ಲಾಕ್ ಮಾಡೋದಕ್ಕೆ ಹೊಡೆಯುವಂತ ಚೆಂಡನ್ನು ತಡೆಯೋದಕ್ಕೆ ಬಹಳಷ್ಟು ಸಮರ್ಥರಿರ್ತಾರೆ. ಅಂತದನ್ನ ಆಟದಲ್ಲಿ ನಿರ್ವಹಿಸಕ್ಕೆ ಬಹಳ ಚೆನ್ನಾಗಬಹುದು. ಇನ್ನ ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾಗಿರೋದ್ರಿಂದ ಚಪಲತೆ ಅವಶ್ಯಕ. ಅಂದ್ರೆ ಅಂಕಣದೊಳಗೆ ಚುರುಕಾಗಿ ಆಟಾಡಬೇಕು. ಆ ಕಡೆ ಈ ಕಡೆ ಬಾಲ ಕಡೆ ಹೋಗುತ್ತೆ ಅಲ್ವಾ, ಅದಕ್ಕೆ ಚಪಲತೆ ಅಂದ್ರೆ ಆಕ್ಟಿವ್ನೆಸ್, ಸ್ಟ್ರೆಂತ್, ಅದು ಕೂಡ ಆಟಗಾರರಿಗೆ ಬಹಳಷ್ಟು ಮುಖ್ಯ ಆಗಿರುತ್ತೆ. ಇನ್ನ ಎದುರಾಳಿಗಳಿಂದ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಹೊಂದಿದ್ದಲ್ಲಿ ಜಿಗಿದು ನೈಪುಣ್ಯತೆಗಳನ್ನ ನಿರ್ವಹಿಸಲು ಸಹಕಾರಿಯಾಗುತ್ತದೆ. ಅಂದ್ರೆ ನಮ್ಮ ಎದುರಾಳಿ ತಂಡದ ಆಟಗಾರರು ಕೂಡ ಅವರು ಸ್ಫೋಟಕವಾಗಿ ಬಹಳ ಶಕ್ತಿಯುತವಾಗಿದ್ರು ಅಂದ್ರೆ ನಾವು ಸಹ ಆಟ ಆಡುವ ಸಂದರ್ಭದಲ್ಲಿ ಜಿಗಿದು ಹಾರಿ ಆಡುವಂತಹ ಸಂದರ್ಭಗಳು ಬರ್ತವೆ. ಗೊತ್ತಾಯ್ತಾ? ಅದಕ್ಕೆ ಆಯಾ ನೈಪುಣ್ಯತೆಗಳನ್ನು ಕೂಡ ನಾವು ಕಲಿಬೇಕು, ನಿರ್ವಹಿಸಬೇಕು ಆಟ ಆಡುವ ಸಂದರ್ಭದಲ್ಲಿ. ಅಂಕಣದಲ್ಲಿ ಆಡುವಾಗ ಕೈಗಳನ್ನ ಹಾಗೂ ಕಾಲುಗಳನ್ನ ಚಾಚಿ ಚೆಂಡನ್ನು ಆಡುವ ಸಂದರ್ಭದಲ್ಲಿ ಎದುರಾದಾಗ ಮೈಮಣಿತ ಅವಶ್ಯಕ. ಅಂದ್ರೆ ಅಂಕಣದಲ್ಲಿ ಅಂದ್ರೆ ಕೋರ್ಟಲ್ಲಿ ವಾಲಿಬಾಲ್ ಕೋರ್ಟಲ್ಲಿ ಆಡ್ಬೇಕಾದ್ರೆ ಕೈಗಳು ಮತ್ತು ಕಾಲುಗಳನ್ನ ಚಾಚಿ ಚೆಂಡನ್ನು ಆಡುವ ಸಂದರ್ಭಗಳು ಬರ್ತವೆ. ಯಾಕಂದ್ರೆ ನೀವು ಈ ಕಡೆಗೆ ಬಾಲ್ ಬರಲ್ಲ ಅಲ್ವಾ, ಯಾವ ಕಡೆ ಹೊಡಿತಾರೋ ಆ ಕಡೆಗೆ ನೀವು ಕೈಯನ್ನ ಚಾಚಬೇಕಾಗುತ್ತೆ, ಕಾಲನ್ನು ಕೂಡ ಅಗಲವಾಗಿ ನಿಂತಂದು ಆಡಬೇಕಾಗುತ್ತೆ. ಆ ಸಂದರ್ಭ ಬಂದಾಗ ಮೈಮಣಿತ ಅವಶ್ಯಕ. ಮೈಮಣಿತ ಅಂದ್ರೇನು? ಫ್ಲೆಕ್ಸಿಬಿಲಿಟಿ ಅಂದ್ರೆ ನಾವು ಬಗ್ಗಕ್ಕೆ ಕೂರಕ್ಕೆ, ಕೈಗಳನ್ನ ಕಾಲುಗಳನ್ನ ಚಾಚೋಕೆ ದೇಹವನ್ನ ಅಣಿಗೊಳಿಸಿಕೊಂಡಿರಬೇಕು. ಇನ್ನ ತ್ವರಿತಗತಿಯಲ್ಲಿ ಸಾಗುವ ಚೆಂಡನ್ನು ಸರಿಯಾದ ಸಮಯಕ್ಕೆ ತಲುಪಿ ನೈಪುಣ್ಯತೆಗಳನ್ನು ನಿರ್ವಹಿಸಬೇಕಾಗಿರುವುದರಿಂದ ವೇಗ ನಿರ್ಣಾಯಕವಾಗಿರುತ್ತದೆ. ಅಂದ್ರೆ ಆಟಗಾರರಿಗೆ ವೇಗನೂ ಕೂಡ ಅಷ್ಟೇ ಮುಖ್ಯ. ಸ್ಪೀಡ್ ಗೊತ್ತಾಯ್ತಾ? ಸಡನ್ ಆಗಿ ರೆಸ್ಪಾನ್ಸ್ ಮಾಡುವಂತ ಒಂದು ದೇಹ ಇದು ಇರಬೇಕು. ದೇಹದಲ್ಲಿ ಆಸಕ್ತಿ, ನೈಪುಣ್ಯತೆ ಗೊತ್ತಾಯ್ತಾ? ಬಾಲ್ ಆ ಕಡೆ ಬರ್ತಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹೋಗಿ ಬಾಲ್ ಅನ್ನ ತಗೊಳ್ಳುವಂತ ಒಂದು ಇದಿರಬೇಕು. ಇನ್ನ ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಿ ಸೂಕ್ತ ನೈಪುಣ್ಯತೆಗಳನ್ನು ನಿರ್ವಹಿಸಬಹುದು. ಅಂದ್ರೆ ಪ್ರತಿಕ್ರಿಯಾ ವೇಗ ಅಂದ್ರೆ ಪ್ರತಿಕ್ರಿಯೆ ಅಂದ್ರೆ ಬಾಲ್ ಹೊಡೆದ ತಕ್ಷಣ ಅದು ಪ್ರತಿಕ್ರಿಯೆಯಾಗಿ ನೀನು ಉತ್ತರ ಕೊಡಲೇಬೇಕಲ್ಲ. ಅವಾಗ ವೇಗ, ನೈಪುಣ್ಯತೆ, ಮೈಮಣಿತ ಇವೆಲ್ಲವೂ ಕೂಡ ಆಟಗಾರರಲ್ಲಿ ಸಡನ್ ರೆಸ್ಪಾನ್ಸ್ ಮಾಡಬೇಕಲ್ಲ. ಬಂದಂತ ಬಾಲನ್ನ ನಾನು ಯಾವ ರೀತಿ ಕಳಿಸ್ಬೇಕು, ಅಥವಾ ಪಾಸ್ ಹಾಕಬೇಕು ಅಥವಾ ಡೈರೆಕ್ಟ್ ಮತ್ತೆ ಆಪೋಸಿಟ್ ಕೋರ್ಟ್ಗೆ ಹಾಕಬೇಕು ಅನ್ನೋ ಒಂದು ನಿಪುಣತೆಯನ್ನ ಆಟಗಾರರು ತಿಳ್ಕೊಂಡಿರ್ಬೇಕು. ಇನ್ನ ವಾಲಿಬಾಲ್ ಪಂದ್ಯಾವಳಿಗಳು ಮತ್ತು ಪ್ರಶಸ್ತಿಗಳು, ಯಾವ್ಯಾವ ಪಂದ್ಯಾವಳಿಗಳು ನಡೀತವೆ ಅಂತ ನಾವು ನೋಡೋಣ. ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರ ಮಟ್ಟದ ನ್ಯಾಷನಲ್ಸ್ ಅಂತ ಕರಿತೀವಿ. ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್, ಕಿರಿಯರು ಅಂದ್ರೆ ಜೂನಿಯರ್ಸ್, ಸೀನಿಯರ್ಸ್ ಟೀಮ್ ಬೇರೆ, ಜೂನಿಯರ್ಸ್ ಟೀಮ್ ಬೇರೆ. ಇನ್ನ ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾಟ ಅಂದ್ರೆ ಸಬ್ ಜೂನಿಯರ್ಸ್ ಅಂದ್ರೆ ಯಾರು ಬರ್ತಾರೆ? ಸಬ್ ಜೂನಿಯರ್ಸ್. ಜೂನಿಯರ್ ಅಂದ್ರೆ ಪಿಯುಸಿ, ದ್ವಿತೀಯ ಪಿಯುಸಿ ಒಳಗಿನವರು.
ಅವರಿಗೆ ಜೂನಿಯರ್ ಅಂತ ಕರಿತೀವಿ. ಸಬ್ ಜೂನಿಯರ್ಸ್ ಅಂದ್ರೆ 7ನೇ ತರಗತಿಯ ಮಕ್ಕಳು ಒಳಗಿರುವವರು, ಅವರಿಗೆ ಸಬ್ ಜೂನಿಯರ್ಸ್ ಅಂತೇಳಿ ಕರಿತೀವಿ. ಇನ್ನು ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ಅಂದ್ರೆ ಇದು ಸೀನಿಯರ್ಸ್ ದೊಡ್ಡವರು ಅಂದ್ರೆ ಸೀನಿಯರ್ಸ್ ತಂಡಗಳು ಆಡುವ ಆಟ. ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್. ಅದರ ನಂತರ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾಟಗಳು. ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗಾಗಿ ನಡೆಯುವ ಫೆಡರೇಷನ್ ಕಪ್ ಅಂದ್ರೆ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಕೂಡ ಈ ಕಪ್ ನಡೆಯುತ್ತೆ. ಅದನ್ನ ನಾವು ಫೆಡರೇಷನ್ ಕಪ್ ಅಂತೇಳಿ ಕರಿತೀವಿ. ಅದೇ ರೀತಿ ಪ್ರತಿ ವರ್ಷ ಪುರುಷ ಮಹಿಳೆಯರಿಗಾಗಿ ನಡೆಯುವ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿ ಅಂದ್ರೆ ಬೋತ್ ಮ್ಯಾನ್ ಅಂಡ್ ವುಮೆನ್ಸ್ ಇಬ್ಬರಿಗೂ ಕೂಡ ಸೀನಿಯರ್ ವಾಲಿಬಾಲ್ ಪಂದ್ಯಾವಳಿ. ಸೀನಿಯರ್ಸ್ ಅಂದ್ರೆ ಏಜ್ ಲಿಮಿಟ್ ಇರಲ್ಲ, ಯಾವ ಬೇಕಾದಲ್ಲಿ ಆಡಬಹುದು. ಇನ್ನ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಗಳು. ಅದೇ ರೀತಿಯಾಗಿ 2 ವರ್ಷಕ್ಕೊಮ್ಮೆ ಜೂನಿಯರ್ ಬಾಲಕ ಮತ್ತು ಬಾಲಕಿಯರಿಗೆ ನಡೆಯುವ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್. 2 ವರ್ಷಕ್ಕೊಮ್ಮೆ ನಡೆಯುವ 19 ವರ್ಷ ವಯೋಮಿತಿ ಒಳಗಿನ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್. 4 ವರ್ಷಗಳಿಗೊಮ್ಮೆ ನಡೆಯುವ ಪುರುಷ ಮತ್ತು ಮಹಿಳಾ ತಂಡಗಳಿಗೆ ವಾಲಿಬಾಲ್ ವಿಶ್ವಕಪ್ ಪಂದ್ಯಾವಳಿ. ಅದಿದು ಈ ವರ್ಲ್ಡ್ ಕಪ್ ಏನು ನಡೆಯುತ್ತೆ ವಾಲಿಬಾಲ್, ಅದು 4 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇನ್ನ ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಲೀಗ್ ಹಾಗೂ ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಪ್ರಿ ಪಂದ್ಯಾವಳಿಗಳು ಕೂಡ ನಡೀತವೆ. ಇನ್ನ ಸಿರಿವಂತಿ ಆದಿತ್ಯನಾಥ್ ಗೋಲ್ಡ್ ಕಪ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿ. ರಶೀದ್ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ವಾಲಿಬಾಲ್ ಪಂದ್ಯಾವಳಿ. ವಾಲಿಬಾಲ್ ನಲ್ಲಿ ಅತ್ಯುತ್ತಮ ಆಟಗಾರನಿಗೆ ಅರ್ಜುನ ಮತ್ತು ಏಕಲವ್ಯ ಪ್ರಶಸ್ತಿಗಳನ್ನ ಹಾಗೂ ಉತ್ತಮ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಗಳನ್ನ ನೀಡಲಾಗುತ್ತದೆ. ಅಂದ್ರೆ ಅತ್ಯುತ್ತಮ ಆಟಗಾರ ವಾಲಿಬಾಲ್ ಅಲ್ಲಿ ಅತ್ಯುತ್ತಮ ಆಟಗಾರ ಇದ್ದಾನೆ ಅಂದ್ರೆ ಅವನಿಗೆ ಅರ್ಜುನ ಪ್ರಶಸ್ತಿಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ ಏಕಲವ್ಯ ಪ್ರಶಸ್ತಿಗಳನ್ನು ಕೂಡ ಕೊಡ್ತಾರೆ. ಆ ತಂಡಕ್ಕೆ ಈ ಕೋಚ್ ಅಂದ್ರೆ ಅಭ್ಯಾಸ ಮಾಡಿರುವಂತಹ ಗುರುಗಳಿಗೆ ಯಾವ ಪ್ರಶಸ್ತಿ ಕೊಡ್ತಾರೆ? ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಸಹ ಕೊಡ್ತಾರೆ. ಮಕ್ಕಳೇ, ಈಗ ಇಲ್ಲಿವರೆಗೂ ನೀವು ವಾಲಿಬಾಲ್ ಆಟದ ಬಗ್ಗೆ ತಿಳ್ಕೊಂಡ್ರಿ. ಎಂತ ಕಪ್ಗಳು ನಡೀತವೆ, ಎಷ್ಟು ವರ್ಷಗಳಿಗೆ ಒಮ್ಮೆ ನಡೀತವೆ, ಯಾರ್ಯಾರಿಗೆ ನಡೀತವೆ ಅಲ್ವಾ, ಅವನ್ನ ನೋಡಿದ್ವಿ. ಹಾಗೆ ಅದೇ ರೀತಿಯಾಗಿ ಈ ತಂತ್ರಗಳು ಅಂದ್ರೆ ಸ್ಕಿಲ್ಸ್ ಅವನು ಸಹ ನೋಡಿದ್ವಿ. ಅದೇ ರೀತಿಯಾಗಿ ಸರ್ವಿಸ್ ಅಂತ ಬಂದಾಗ ನಾವು ಬಾಲನ್ನ ಒಂದು ಅಂಗಣದಿಂದ ಇನ್ನೊಂದು ಅಂಗಣಕ್ಕೆ ಹೊಡಿತೀವಲ್ಲ, ಅದಕ್ಕೆ ನಾವೇಂತ ಕರಿತೀವಿ? ಸರ್ವಿಸ್ ಅಂತ ಹೇಳಿ ಕರಿತೀವಿ. ಅದರಲ್ಲಿ ಅಂಡರ್ ಹ್ಯಾಂಡ್ ಸರ್ವಿಸ್ ಅಂದ್ರೆ ಕೆಳಭಾಗದಿಂದ ಹೊಡೆಯುವುದು, ಅದಕ್ಕೆ ಅಂಡರ್ ಹ್ಯಾಂಡ್ ಸರ್ವಿಸ್. ಮತ್ತೆ ಸ್ಮ್ಯಾಶ್ ಅಂದ್ರೆ ಬ್ಯಾಟಿಂಗ್ ಸರ್ವಿಸ್ ಅಂತ ಕರಿತೀವಿ ಅಲ್ವಾ, ಅದನ್ನ ಬಾಲನ್ನು ತೂರಿ ಹೊಡೆಯುವಂತ ಸರ್ವಿಸ್. ಅದೇ ರೀತಿಯಾಗಿ ಜಂಪ್ ಅಂಡ್ ಸರ್ವಿಸ್ ಅಂದ್ರೆ ಬಾಲನ್ನು ತೂರಿ ಓಡಿ ಬಂದು ಜಂಪ್ ಮಾಡಿ ಹೊಡೆಯುವಂತ ಸರ್ವಿಸ್. ಆಮೇಲೆ ಈ ಆಪೋಸಿಟ್ ತಂಡ ಅಂದ್ರೆ ಬಾಲನ್ನು ರಿಸೀವ್ ಮಾಡ್ಕೊಳ್ಳುವಂತ ತಂಡ, ಅವರು ಕೂಡ ಅಂಡರ್ ಪಾಸ್ ಅಂದ್ರೆ 2 ಕೈಗಳನ್ನು ಇಟ್ಕೊಂಡು ಬಾಲನ್ನು ರಿಸೀವ್ ಮಾಡ್ಕೊಳ್ಳೋದು. ಆಮೇಲೆ ಪಾಸ್ ಅಂದ್ರೆ 2 ಬೆರಳುಗಳ ಸಹಾಯದಿಂದ ಬಾಲನ್ನು ರಿಸೀವ್ ಮಾಡಿಕೊಂಡು ಪಾಸ್ ಮಾಡೋದು. ಆಮೇಲೆ ಮೇನ್ ನಟ್ಟಿನ ಹತ್ರ ಪಾಸರ್ ಅಂತ ಇರ್ತಾರೆ ಅಲ್ವಾ, ಬಂದಂತ ಬಾಲನ್ನ ಇನ್ನೊಬ್ಬ ಆಟಗಾರರು ಅವನಿಗೆ ಪಾಸ್ ಮಾಡ್ತಾರೆ. ಅವನು ಸ್ಮ್ಯಾಶ್ ಮಾಡಕ್ಕೆ ಅಂದ್ರೆ ಜೋರಾಗಿ ಆ ಕಡೆ ತಂಡ ಹೊಡೆಯಕ್ಕೆ ಯಾವ ಅಳತೆಗೆ ಬೇಕೋ ಅಳತೆಗೆ ಅವನು ಪಾಸ್ ಅನ್ನ ಕೊಡ್ತಾನೆ. ಇಷ್ಟು ವಾಲಿಬಾಲ್ ಆಟವನ್ನ ನೋಡಿದ್ವಿ. ವಾಲಿಬಾಲ್ ಎಲ್ಲರೂ ಆಡ್ತಿರಲ್ಲ, ಆಡಕ್ ಬರುತ್ತೆ? ಸರ್ವಿಸ್ ಮಾಡ್ತೀರಾ? ವಾಲಿಬಾಲ್ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ? ಯಾರು ಇದ್ದಾಳ್ರಿ? ಕರೆಕ್ಟ್ ಉತ್ತರ ಹೇಳಿ. ಕರೆಕ್ಟ್ ಇದೆ. 6 ಜನ ಪ್ಲಸ್ 5 ಜನ ಕಾಯ್ದಿಟ್ಟ ಆಟಗಾರರು ಅಂದ್ರೆ ಎಕ್ಸ್ಟ್ರಾ ಪ್ಲೇಯರ್ಸ್. ವಾಲಿಬಾಲ್ ಆಟವನ್ನ ಎಷ್ಟು ಕೋರ್ಟ್ ಆಡಿಸ್ತಾರೆ? ಸೆಟ್
ಎಷ್ಟು ಸೆಟ್ ಆಡಿಸ್ತಾರೆ? ಸೆಟ್ ಅಂದ್ರೆ 25 ಅಂಕಕ್ಕೆ ಅಥವಾ 29 ಅಂಕಕ್ಕೆ ಒಂದಿರುತ್ತೆ ಅಲ್ವಾ? ಅಂತ ಎಷ್ಟು ಸೆಟ್ ಆಡಿಸ್ತಾರೆ? 3 ಸೆಟ್ ಆಡಿಸ್ತಾರೆ. ಒಂದೇ ಸೆಟ್ಗೆ ಮ್ಯಾಚ್ ಅನ್ನ ಡಿಸೈಡ್ ಮಾಡಲ್ಲ, 3 ಬಾರಿ ಆಡಿಸ್ತಾರೆ. ಮೊದಲನೇ ಅಂಕಣವನ್ನ ಎ ತಂಡ ಗೆಲ್ತು ಅಂದ್ರೆ ಎರಡನೇ ಸೆಟ್ ಅನ್ನು ಕೂಡ ಎ ತಂಡನೇ ಗೆಲ್ತು ಅಂದ್ರೆ ಅಲ್ಲಿ 2ಕ್ಕೆ ಕ್ಲೋಸ್ ಮಾಡ್ತಾರೆ. ಮೊದಲನೇ ಅಂಕಣವನ್ನ ಎ ತಂಡ ಗೆಲ್ತು ಮತ್ತೆ ಎರಡನೇ ಸೆಟ್ ಅನ್ನ ಬಿ ತಂಡ ಗೆಲ್ತು ಅಂದ್ರೆ ಅಂತಿಮವಾಗಿ 3ನೇ ಸೆಟ್ ಅನ್ನ ಆಡಿಸ್ತಾರೆ ಡಿಕ್ಲರೇಷನ್ಗೆ. ಯಾವ ತಂಡ 2 ಗೆಲ್ಲುತ್ತೋ ಅದು ಪಂದ್ಯಾವಳಿಯನ್ನ ಗೆದ್ದ ಹಾಗೆ. ಇಷ್ಟು ವಾಲಿಬಾಲ್ ಬಗ್ಗೆ ನಾವು ಇಲ್ಲಿವರೆಗೆ ನೋಡಿದ್ವಿ. ಇನ್ನು ಈ ಪಾಠದಲ್ಲಿ ಬರುವಂತಹ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಹಾಗೂ ಸೂಕ್ತ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಹಾಗೂ ಪ್ರಶ್ನೆ ಉತ್ತರಗಳನ್ನ ನೀವು ನೋಟ್ಸ್ಗೆ ಬರ್ಕೊಂಡ್ಬರ್ಬೇಕು. ಸರಿ, ಈ ಪಾಠದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ನೋಡೋಣ. ಮಕ್ಕಳೇ, ವಾಲಿಬಾಲ್ ನಲ್ಲಿ ಸರ್ವಿಸ್ ಮಾಡುವಾಗ ಅನುಸರಿಸಬಹುದಾದ ಯಾವುದಾದರೂ 2 ತಂತ್ರಗಾರಿಕೆಗಳನ್ನ ಹೆಸರಿಸಿ. ಯಾರು ಹೇಳ್ತೀರಾ? ಹೇಳ್ರಿ, ಹೇಳ್ರಿ. ತಂತ್ರಗಾರಿಕೆ ನಾನು ಆಗ್ಲೇ ಪಾಠ ಮಾಡಕ್ಕೆ ಹೇಳಿದಲ್ವಾ, ಸರ್ವಿಸ್ ಮಾಡಬೇಕಾದ್ರೆ ತಂತ್ರ ಅಂದ್ರೆ ಏನು? ಎದುರಾಳಿ ತಂಡದ ದುರ್ಬಲ ಆಟಗಾರರನ್ನು ನೋಡುವುದು. ಮೊದಲನೇದಾಗಿ ಯಾರು ಡಲ್ ಇದ್ದಾನೆ ಆಪೋಸಿಟ್ ಕೋರ್ಟ್ ಅಲ್ಲಿ ಅವನನ್ನ ಗುರಿಯಾಗಿಸಿಕೊಂಡು ಸರ್ವಿಸ್ ಅನ್ನ ಮಾಡುವುದು ಒಂದೇ ತಂತ್ರಗಾರಿಕೆ. ಎರಡನೇದು, ಎಲ್ಲಿ ಗ್ಯಾಪ್ ಇದೆ ಆ ಕೋರ್ಟ್ ಅಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ನೋಡಿಕೊಂಡು ಸರ್ವಿಸ್ ಅನ್ನ ಮಾಡುವುದು. ಇವೆರಡು ತಂತ್ರಗಾರಿಕೆ. ವಾಲಿಬಾಲ್ ಆಟದಲ್ಲಿ ಸ್ಮ್ಯಾಶ್ ಮಾಡುವುದು ಹೇಗೆ ವಿವರಿಸಿ. ಹೇಳಿದ ನಿಮ್ಗೆ ಆಗಲೇ, ವಾಲಿಬಾಲ್ ಆಟದಲ್ಲಿ ಸ್ಮ್ಯಾಶ್ ಮಾಡುವುದು ಹೇಗೆ? ವಾಲಿಬಾಲ್ ಆಟದಲ್ಲಿ ಸ್ಮ್ಯಾಶ್ ಹೇಗೆ ಮಾಡೋದು? ಯಾವ ರೀತಿ ಅಂದ್ರೆ, ಪಾಸರನ್ನು ನಟ್ಟುಗಳಿಗೆ ಅಥವಾ ಪಾಸ್ ಹಾಕಿದಾಗ ಜೋರಾಗಿ ಹೊಡೆಯುವುದು. ಹಾರಿ ಬಾಲನ್ನ ನಟ್ಟಿನಾಚೆಗೆ ಹೋಗಿ ಎದುರಾಳಿ ಆಟಗಾರನಿಗೆ ಬೀಳುವಂತೆ ಜೋರಾಗಿ ಹೊಡೆಯುವುದನ್ನೇ ನಾವು ಅಂತೀವಿ ಸ್ಮ್ಯಾಶ್ ಎಂದು ಕರೀತೀವಿ. ವಾಲಿಬಾಲ್ ಆಟಗಾರನಿಗೆ ಅಗತ್ಯವಾದ ಗುಣಲಕ್ಷಣಗಳನ್ನು ಬರೆಯಿರಿ. ಯಾವ್ಯಾವ ಗುಣಲಕ್ಷಣಗಳು ವಾಲಿಬಾಲ್ ಆಟಗಾರ ಹೊಂದಿರಬೇಕು? ಹೇಳಿದ್ನಲ್ಲ ನಿಮಗೆ ಯಾವ್ಯಾವ ಇದು ಇರಬೇಕು ಅಂತ ಹೇಳಿ. ಎತ್ತರವಾದ ನಿಲುವು ಹೊಂದಿರುವವರು, ವೆರಿ ಗುಡ್. ಜಾಳಿಗೆಯ ಮೇಲಿನಿಂದ ನಿರ್ವಹಿಸುವ ಸ್ಮ್ಯಾಶ್ ಹಾಗೂ ಬ್ಲಾಕ್ ನಲ್ಲಿ ನಂತಹ ನೈಪುಣ್ಯತೆಯನ್ನು ಸುಲಭವಾಗಿ ನಿರ್ವಹಿಸಬಹುದು. ಆತರ ಗುಣಲಕ್ಷಣಗಳಿರಬೇಕು. ದೇಹ ಒಳ್ಳೆಯ ವೈಮಣಿಕ ಸ್ಫೋಟಕವಾಗಿರಬೇಕು ಆಟಗಾರ. ಎತ್ತರದ ನಿಲುವನ್ನ ಹೊಂದಿರಬೇಕು. ಹೈಟ್ ಪ್ಲಸ್ ಪಾಯಿಂಟ್ ವಾಲಿಬಾಲ್ ಆಡಬೇಕಾದ್ರೆ ಚತುರತೆ ಹೊಂದಿರಬೇಕು, ನಿಪುಣತೆ ಹೊಂದಿರಬೇಕು. ಇನ್ನ ಉತ್ತಮ ತರಬೇತುದಾರರಿಗೆ ನೀಡುವ ಪ್ರಶಸ್ತಿ ಯಾವುದು? ರಾಷ್ಟ್ರ ಮಟ್ಟದ ಟಿವಿಯ ವಾಲಿಬಾಲ್ ಚಾಂಪಿಯನ್. ಅಲ್ಲ, ನಾನು ಹೇಳ್ತಿರೋದು ಒಳ್ಳೆಯ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸುತ್ತಾರೆ. ಯಾವುದಾದರೂ 3 ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ಶಿಪ್ಗಳನ್ನ ವಿವರಿಸಿ. ಹೇಳಿದ್ದಮ್ಮ, ವಾಲಿಬಾಲ್ ಪಂದ್ಯಾವಳಿಗಳು, ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಯಾವುದಾದರೂ 3 ಹೇಳ್ರಿ. ರಾಷ್ಟ್ರ ಮಟ್ಟದ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್, ಪ್ರತಿ ವರ್ಷ ಪುರುಷ ಹಾಗೂ ಮಹಿಳೆಯರಿಗೆ ನಡೆಯುವ
ವ್ಯಾರಿಯೇಷನ್ ನೀವು ಯಾವುದಾದ್ರು ಮೂರನ್ನ ಉತ್ತರಿಸಿದ್ರೆ ಸಾಕು. ಹಾಗೂ ನೀವು ಯಾವಾಗ ಕೂತ್ಕೋ, ನೀವು ಯಾವಾಗ ಸಮಯ ಅವಕಾಶ ಸಿಗುತ್ತೋ ಆವಾಗ ಬಾಲ್ ಇರುತ್ತೆ, ನಂಟಿರುತ್ತೆ ಅಲ್ವಾ, ಆ ಸಮಯವನ್ನು ಸದುಪಯೋಗಪಡಿಸ್ಕೋಬೇಕು. ಸುಮ್ಮನೆ ಕೂರೋದು ಇದು ಮಾಡೋದು ಆಲಸ್ಯತನ ಬೆಳೆಸ್ಕೋಬಾರ್ದು. ಏನಾದ್ರು ಒಂದು ಆಕ್ಟಿವಿಟಿಯಲ್ಲಿ ನೀವು ತೊಡಗಿದ್ರೆ ನೀವು ಸಹ ಆಕ್ಟಿವ್ ಆಗಿರ್ತೀರಿ, ನಿಮ್ಮ ಮೈಂಡು ಕೂಡ ಕಾಮ್ ಆಗಿರುತ್ತೆ. ಆದಷ್ಟು ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಇದರಲ್ಲಿ ಆಕ್ಟಿವಿಟಿಯಲ್ಲಿ ತೊಡ್ಕೋಬೇಕು ಹೆಚ್ಚಾಗಿ. ಈಗ ಓದ್ತಾ ಕೂರ್ತೀರ, ಇದರಿಂದ ಮೈಂಡ್ ಸ್ವಲ್ಪ ಸ್ಟ್ರೆಸ್ ಆಗ್ತಾ ಬರ್ತಿರುತ್ತೆ. ಮೈಂಡಿಗೆ ಫ್ರೀ ಬೇಕು, ಅದಕ್ಕೂ ವ್ಯಾಯಾಮ ಬೇಕು ತಾನೆ. ಕೇಳಿ ಮೈಂಡ್ ಬ್ಲರ್ ಆಗ್ತಿರುತ್ತೆ. ನೀವು ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು 1 ಹಾಫ್ ಅನ್ ಅವರ್ 3/4 ಗಂಟೆ ಆಟ ಆಡಿದ್ರೆ ಅಂದರೆ ಮತ್ತೆ ನೀವು ರಿಫ್ರೆಶ್ ಆಗ್ತೀರಾ, ಮತ್ತೆ ನಿಮಗೆ ಪಾಠ ಕೇಳೋಕ್ಕೆ ಹುಮ್ಮಸ್ ಬರುತ್ತೆ, ನಿಮ್ಮ ಆರೋಗ್ಯನೂ ಕೂಡ ವೃದ್ಧಿ ಆಗುತ್ತೆ. ಗೊತ್ತಾಯ್ತಾ? ವಿದ್ಯಾರ್ಥಿ ಜೀವನದಲ್ಲಿ ಹೆಚ್ಚಾಗಿ ಏನು ಮಾಡಬೇಕು? ಆಕ್ಟಿವಿಟಿಗಳಲ್ಲಿ ತೊಡಕೋಬೇಕು, ಮೈದಾನಗಳಲ್ಲಿ ತೊಡಕೋಬೇಕು. ಹೆಚ್ಚಾಗಿ ಓದೋದು ಹೆಂಗಿರುತ್ತೋ ಅದೇ ರೀತಿಯಾಗಿ ಆಟ ಪಾಠ ಎರಡೂ ಕೂಡ ಇದ್ರೆ ವಿದ್ಯಾರ್ಥಿ ಜೀವನ ಚಂದ ಅಲ್ವಾ ಮಕ್ಕಳೇ? ಇಷ್ಟು ಹೇಳಿ ಈ ವಾಲಿಬಾಲ್ ಪಾಠವನ್ನ ಮುಗಿಸ್ತಾ ಇದ್ದೀನಿ. ಈ ಪಾಠವನ್ನು ನೀವು ಚೆನ್ನಾಗಿ ಓದ್ಕೋಬೇಕು, ಓದ್ಕೊಂಡು ಪ್ರಶ್ನೆ ಉತ್ತರಗಳನ್ನು ಸಹ ಬರ್ಕೊಂಡು ಬರಬೇಕು.